ಮಲೆನಾಡಿನ ಹಸಿರು ಬೆಟ್ಟಗಳ ನಡುವೆ ನೆಲೆಸಿದ್ದ ಸುಂದರವಾದ ಹಳ್ಳಿ ಶಾಂತಿಗ್ರಾಮ. ಆ ಹಳ್ಳಿಯ ಪ್ರತಿಯೊಂದು ಬೆಳಗ್ಗೆಯೂ ಹಕ್ಕಿಗಳ ಚಿಲಿಪಿಲಿ, ತಂಪಾದ ಗಾಳಿ ಮತ್ತು ಮಂಜಿನ ಹೊದಿಕೆಯಿಂದ ಆರಂಭವಾಗುತ್ತಿತ್ತು. ಆ ಹಳ್ಳಿಯಲ್ಲೇ ವಾಸಿಸುತ್ತಿದ್ದನು ಅರ್ಜುನ್. 23 ವರ್ಷದ ಯುವಕ. ಎತ್ತರದ ಮೈಕಟ್ಟು, ಸರಳ ಸ್ವಭಾವ, ಕಣ್ಣುಗಳಲ್ಲಿ ಕನಸುಗಳು ಮತ್ತು ಹೃದಯದಲ್ಲಿ ತುಂಬಾ ಪ್ರೀತಿ. ಅವನ ತಂದೆ ರೈತ, ತಾಯಿ ಗೃಹಿಣಿ. ಬಡತನವಿದ್ದರೂ ಸಂತೋಷಕ್ಕೆ ಕೊರತೆ ಇರಲಿಲ್ಲ. ಅರ್ಜುನ್ನ ಜೀವನ ತುಂಬಾ ಸರಳವಾಗಿತ್ತು. ಬೆಳಗ್ಗೆ ಹೊಲಕ್ಕೆ ಹೋಗುವುದು, ಸಂಜೆ ಸ್ನೇಹಿತರ ಜೊತೆ ಸಮಯ ಕಳೆಯುವುದು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಕನಸು ಇತ್ತು. ಒಂದು ದಿನ ತನ್ನ ಜೀವನವನ್ನು ಬದಲಿಸುವಂತಹ ವ್ಯಕ್ತಿಯನ್ನು ಭೇಟಿಯಾಗಬೇಕು ಎಂಬುದು. ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಓದು ಮುಗಿಸಿಕೊಂಡು ತನ್ನ ಅಜ್ಜಿಯ ಮನೆಗೆ ರಜೆಗೆ ಬಂದಳು ನಂದಿನಿ. ಆಕೆ ಸುಂದರತೆಯ ಪ್ರತಿರೂಪ. ಉದ್ದ ಕೂದಲು, ಮುದ್ದಾದ ನಗು, ಮಾತಿನಲ್ಲಿ ಸೌಮ್ಯತೆ. ಆದರೆ ಅವಳ ಹೃದಯದಲ್ಲಿ ಒಂದು ಖಾಲಿತನ ಇತ್ತು. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದಳು. ಒಂದು ದಿನ ಬೆಳಗ್ಗೆ ನಂದಿನಿ ತನ್ನ ಕ್ಯಾಮೆರಾ ಹಿಡಿದು ಹಳ್ಳಿಯ ಸೌಂದರ್ಯವನ್ನು ಸೆರೆಹಿಡಿಯಲು ಹೊರಟಳು. ಅದೇ ಸಮಯದಲ್ಲಿ ಅರ್ಜುನ್ ತನ್ನ ಬೈಕ್ನಲ್ಲಿ ಹೊಲದ ಕಡೆ ಹೋಗುತ್ತಿದ್ದ. ರಸ್ತೆಯ ತಿರುವಿನಲ್ಲಿ ಇಬ್ಬರೂ ಎದುರಾದರು. ನಂದಿನಿಯ ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬಿತ್ತು. ಅರ್ಜುನ್ ಬೈಕ್ ನಿಲ್ಲಿಸಿ ಪುಸ್ತಕವನ್ನು ಎತ್ತಿಕೊಟ್ಟ. ಧನ್ಯವಾದ ಎಂದು ನಂದಿನಿ ನಗುತ್ತಾ ಹೇಳಿದಳು. ಆ ಒಂದು ನಗು ಅರ್ಜುನ್ನ ಹೃದಯವನ್ನು ತಟ್ಟಿತು. ಪರವಾಗಿಲ್ಲ ಎಂದ ಅವನು. ಕೆಲವೇ ಕ್ಷಣಗಳ ಮಾತುಕತೆ. ಆದರೆ ಆ ಕೆಲವೇ ಕ್ಷಣಗಳು ಇಬ್ಬರ ಮನಸ್ಸಿನಲ್ಲೂ ಅಚ್ಚಳಿಯದ ನೆನಪಾಗಿ ಉಳಿದವು. ಆ ದಿನ ಸಂಜೆ ಅರ್ಜುನ್ ತನ್ನ ಮನೆಯ ಮಳಿಗೆಯ ಮೇಲೆ ಕುಳಿತುಕೊಂಡಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಮುಖ. ನಂದಿನಿ. ಏಕೆ ಆಕೆಯ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೇನೆ ಎಂದು ಆತ ತನ್ನನ್ನೇ ಪ್ರಶ್ನಿಸಿಕೊಂಡ. ಇತ್ತ ನಂದಿನಿಯು ತನ್ನ ಡೈರಿಯಲ್ಲಿ ಬರೆಯುತ್ತಿದ್ದಳು. ಇಂದು ಒಬ್ಬ ಹುಡುಗನನ್ನು ಭೇಟಿಯಾದೆ. ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಪ್ರಾಮಾಣಿಕತೆ ಇತ್ತು. ಮುಂದಿನ ದಿನ ಮತ್ತೆ ಅವರ ಭೇಟಿಯಾಯಿತು. ಈ ಬಾರಿ ಹಳ್ಳಿಯ ಕೆರೆಯ ಬಳಿ. ನಂದಿನಿ ಫೋಟೋ ತೆಗೆದುಕೊಳ್ಳುತ್ತಿದ್ದಳು. ಅರ್ಜುನ್ ಹತ್ತಿರ ಬಂದು ಕೇಳಿದ, ಫೋಟೋಗ್ರಫಿ ಇಷ್ಟವಾ? ತುಂಬಾ ಇಷ್ಟ ಎಂದಳು. ಅಲ್ಲಿಂದ ಅವರ ಮಾತುಗಳು ಆರಂಭವಾದವು. 1 ದಿನ, 2 ದಿನ, ವಾರಗಳವರೆಗೆ. ಪ್ರತಿ ಭೇಟಿಯೂ ಹೊಸ ಸಂತೋಷವನ್ನು ನೀಡುತ್ತಿತ್ತು. ನಂದಿನಿಗೆ ಅರ್ಜುನ್ನ ಸರಳತೆ ಇಷ್ಟವಾಗತೊಡಗಿತು. ಅರ್ಜುನ್ಗೆ ನಂದಿನಿಯ ಮೃದು ಮನಸ್ಸು ಇಷ್ಟವಾಯಿತು. ಒಮ್ಮೆ ಮಳೆ ಬರುತ್ತಿದ್ದಾಗ ಇಬ್ಬರೂ ದೊಡ್ಡ ಆಲದ ಮರದ ಕೆಳಗೆ ನಿಂತಿದ್ದರು. ತಂಪಾದ ಗಾಳಿ ಬೀಸುತ್ತಿತ್ತು. ನಂದಿನಿಯ ಕೂದಲು ಗಾಳಿಯಲ್ಲಿ ಹಾರುತ್ತಿತ್ತು. ಅರ್ಜುನ್ ಅವಳನ್ನು ನೋಡುತ್ತಲೇ ಇದ್ದ. ಏನು ನೋಡ್ತಿದ್ದೀಯಾ ಎಂದು ಅವಳು ಕೇಳಿದಳು. ಏನಿಲ್ಲ ಎಂದು ಸಂಕೋಚದಿಂದ ನಕ್ಕ. ಸುಳ್ಳು. ಸರಿ, ಒಂದು ವಿಷಯ ಹೇಳಲೇ? ಹೇಳು. ನಿನ್ನ ನಗು ತುಂಬಾ ಸುಂದರ. ನಂದಿನಿಯ ಮುಖ ಕೆಂಪಾಯಿತು. ಅವಳು ತಲೆ ತಗ್ಗಿಸಿದಳು. ಆ ಕ್ಷಣದಲ್ಲಿ ಇಬ್ಬರ ಹೃದಯಗಳು ಒಂದೇ ಭಾವನೆಯಲ್ಲಿ ಮುಳುಗಿದ್ದವು. ದಿನಗಳು ಕಳೆಯುತ್ತಾ ಹೋದವು. ಅವರ ಸ್ನೇಹ ಪ್ರೀತಿಯಾಗಿ ಮಾರ್ಪಡತೊಡಗಿತು. ಆದರೆ ಇಬ್ಬರೂ ಅದನ್ನು ಹೇಳಲು ಹೆದರುತ್ತಿದ್ದರು. ಒಂದು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಅವರು ಕೆರೆಯ ದಡದಲ್ಲಿ ಕುಳಿತಿದ್ದರು. ಆಕಾಶ ಕಿತ್ತಳೆ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ನಂದಿನಿ ಕೇಳಿದಳು, ಅರ್ಜುನ್, ಜೀವನದಲ್ಲಿ ನಿನಗೆ ದೊಡ್ಡ ಕನಸು ಏನು? ಅರ್ಜುನ್ ಕೆಲವು ಕ್ಷಣ ಮೌನವಾಗಿದ್ದ. ನಾನು ಪ್ರೀತಿಸುವ ವ್ಯಕ್ತಿಯ ಜೊತೆ ಇಡೀ ಜೀವನ ಸಂತೋಷವಾಗಿ ಬದುಕಬೇಕು. ನಂದಿನಿ ಅವನತ್ತ ನೋಡಿದಳು. ಅವಳ ಹೃದಯ ವೇಗವಾಗಿ ಬಡಿತ ಹೊಡೆಯತೊಡಗಿತು. ಯಾಕೆಂದರೆ ಅವಳು ಕೂಡ ಅದೇ ಕನಸನ್ನು ಕಾಣುತ್ತಿದ್ದಳು. ಆ ರಾತ್ರಿ ಇಬ್ಬರಿಗೂ ನಿದ್ರೆ ಬರಲಿಲ್ಲ. ಅವರ ಹೃದಯಗಳು ಪ್ರೀತಿಯ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದ್ದವು. ಆದರೆ ವಿಧಿ ಅವರಿಗಾಗಿ ಇನ್ನೊಂದು ದೊಡ್ಡ ಪರೀಕ್ಷೆಯನ್ನು ಕಾಯ್ದಿಟ್ಟಿತ್ತು. ಮುಂದಿನ ದಿನ ನಂದಿನಿಯ ತಾಯಿಯಿಂದ ಕರೆ ಬಂತು. ನಂದಿನಿ, ಕೂಡಲೇ ಬೆಂಗಳೂರಿಗೆ ವಾಪಸ್ ಬಾ. ಆ ಒಂದು ಮಾತು ಅವಳ ಜಗತ್ತನ್ನೇ ಬದಲಿಸಿತು. ಅರ್ಜುನ್ಗೆ ಏನು ಹೇಳಬೇಕು ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಇತ್ತ ಅರ್ಜುನ್ ತನ್ನ ಪ್ರೀತಿಯನ್ನು ಹೇಳಲು ನಿರ್ಧರಿಸಿದ್ದ. ಮುಂದಿನ ದಿನ ಬೆಳಗ್ಗೆ ಅವನು ನಂದಿನಿಯನ್ನು ಭೇಟಿಯಾಗಲು ಹೊರಟ. ಅವನ ಕೈಯಲ್ಲಿ ಒಂದು ಚಿಕ್ಕ ಉಡುಗೊರೆ. ಹೃದಯದಲ್ಲಿ 1000 ಕನಸುಗಳು. ಆದರೆ ಅವನಿಗೆ ತಿಳಿದಿರಲಿಲ್ಲ, ಆ ದಿನವೇ ಅವರ ಜೀವನದ ದೊಡ್ಡ ತಿರುವಾಗಲಿದೆ.